ನಾನು ಬೆಂಗಳೂರು ಸಚಿವರಾಗಿ ಸ್ಟೇಡಿಯಂಗೆ ಹೋಗಿದ್ದೆ, ನಾನೇನು ತಪ್ಪು ಮಾಡಿಲ್ಲ ಅಂತ ಇಲ್ಲಿ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ರಾಜೀನಾಮೆ ಯಾಕೆ ಕೊಡಬೇಕು? ಬೆಂಗಳೂರಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಡ್ತಾ ಇರೋದು, ನಾವು ಹೆಣಗಳ ಮೇಲೆ ರಾಜಕೀಯ ಮಾಡಲ್ಲ, ಹೆಣಗಳ ಮೇಲೆ ರಾಜಕೀಯ ಮಾಡಲ್ಲ. ನನಗೆ ಘಟನೆ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ. ನನ್ನ ಹಿಂದೆ ಯಾರ್ಯಾರು ಏನೇನು ಮಾಡುತ್ತಿದ್ದಾರೆ ಎಂದು ನನಗೆ ಗೊತ್ತು. ವಿಪಕ್ಷಗಳ ರಾಜಕೀಯಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಕೊಡೋಣ, ಪಾಪ ಅವ್ರಿಗೆ ರಾಜೀನಾಮೆ ಕೇಳ್ತಾ ಇದ್ದಾರೆ, ಕೊಡೋಣ. ಅವ್ರ ಆಸೆ ನೆರವೇರಿಸೋಣ. ನೋಡ್ಬೇಕು. ಯಾವ ಇಮೇಜ್ ಅವಶ್ಯಕತೆ ಇಲ್ಲ. ನಮ್ಗೆ ಜನ ಕೊಟ್ಟಿರೋ ಇಮೇಜೇ ನಮ್ಗೆ ಸಾಕಾಗಿದೆ. ನಮ್ಗೇನ್ ಕೊಟ್ಟಿದೆ ಇಮೇಜ್ ಇದೆ. ಇವತ್ತು ಜನ ಏನು ಯುವಕರು ಯಾವ ರೀತಿ ಪ್ರೀತಿಯಿಂದ ಅಭಿಮಾನದಿಂದ ಆಚರಣೆ ಮಾಡಬೇಕು ಅಂತ ಬಯಸಿದ್ರು, ಇವ್ರೇನೇನು ಟ್ವೀಟ್ ಮಾಡಿದ್ರು, ಜನತಾದಳದವ್ರು ಏನ್ ಟ್ವೀಟ್ ಮಾಡಿದ್ರು, ಬಿಜೆಪಿ ಏನ್ ಟ್ವೀಟ್ ಮಾಡಿದ್ರು, ಯಾರು ಏನೇನು ಟ್ವೀಟ್ ಮಾಡಿದ್ರು ಎಲ್ಲ ಬಿಚ್ಚಿ ತೆಗೆದು ಹೇಳಲಿಲ್ಲ. ಯಾರು ಏನೇನು ಮಾತಾಡಿದ್ರು ಅಂತ ಎಲ್ಲ ನಮ್ಮ ಹತ್ರ ಇದೆ ದಾಖಲೆ. ನಾನು ಹೆಣದ ಮೇಲೆ ರಾಜಕಾರಣ ಅವ್ರು ಮಾಡ್ತಾ ಇದ್ದಾರೆ, ನಾವು ಹೆಣದ ಮೇಲೆ ರಾಜಕಾರಣ ಮಾಡ್ತಿಲ್ಲ. ನಮಗೆ ಸಿನ್ಸಿಯಾರಿಟಿ ಇದೆ. ನಾನು ಕಣ್ಣಲ್ಲಿ ನಮ್ಗೆ ನೀರು ಬಂದದಕ್ಕೆ ಬೇಕಾದ್ರೆ ಮಾಡ್ಬೋದು. ಇವ್ರು ಏನೇನು ಯಾವ ಸಂದರ್ಭದಲ್ಲಿ ಇವ್ರ ಕಣ್ಣೀರು ಏನೇನಾಯ್ತು, ನಾನು ಎಲೆಕ್ಷನ್ ಟೈಮಲ್ಲಿ ಯಾವ ಜಿಲ್ಲೆಯಲ್ಲಿ ಏನೇನು ನಡೆದಾಗ ಯಾರ್ಯಾರ ಕುಟುಂಬದ ವಿಚಾರಗಳನ್ನ ಈಗ ನಾನು ಮಾತಾಡಕ್ ಹೋಗಲಿಲ್ಲ. ಆಗ ಎಷ್ಟು ಜನ ಯಾವ ಕಣ್ಣು ನೀರು ಒರೆಸಿದ್ರು, ಯಾರು ಮಾತಾಡಿದ್ರು, ಆ ಬಿಜೆಪಿಯವರೆಲ್ಲ ಮಾತಾಡಿದ್ರ ಅವೆಲ್ಲ ಅಸೆಂಬ್ಲಿಗೆ ಇಲ್ಲಿ ಮಾತಾಡಿದ್ರೆ ಮರ್ತೋಗ್ಬಿಡ್ತವೆ. ದಾಖಲೆಗೆ ಬರ್ತದೆ, ನನಗೆ ಗೊತ್ತಿದೆ ಇದೆಲ್ಲ ಮಾತಾಡ್ತಾರೆ. ನನ್ನೇ ಬಟ್ ಮಾಡ್ಲಿ, ಏನ್ ನಂದೇನ್ ಬಟ್ಟು ಸಿ ನನ್ ಬಟ್ ಮಾಡಕ್ ಏನಿದೆ? ಅವರು ಇನ್ ವಾಟ್ ವೇ ಐ ಆಮ್ ರೆಸ್ಪಾನ್ಸಿಬಲ್? ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಉತ್ಸಾಹ ಮಾಡಿದವರು ನೀವೇ ಅಲ್ಲ ರೀ. ನಾನು ಆಯ್ತಪ್ಪ, KSC ಅವರು ಬರೆದ್ರು, ಕಾರ್ಯಕ್ರಮ ಮಾಡಿದ್ರು, ಕಾರ್ಯಕ್ರಮ ಇತ್ತು. ನಾನು ಬೆಂಗಳೂರು ಮಿನಿಸ್ಟ್ರು, ನನಗೆ ಕೆಲವು ಆಫೀಸರ್ಸ್ ರಿಕ್ವೆಸ್ಟ್ ಮಾಡಿಕೊಂಡ್ರು. ಅವರು ಇವರು KSC ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು, 10 ನಿಮಿಷ ಈ ತರ ಏನೋ ಹೆಚ್ಚು ಕಮ್ಮಿ ಆಗಿದ್ದು ಕಾಣ್ತಾ ಇದೆ ಅಂತೆ, 10 ನಿಮಿಷ ಕ್ಲೋಸ್ ಮಾಡಿ ಅಂತ. ಸ್ಟೇಡಿಯಂಗೆ ಹೋಗಿದ್ದೆ. ಏನ್ ತಪ್ಪಿದೆ? ಬೆಂಗಳೂರು ಮಿನಿಸ್ಟರ್ ಆಗಿ ನಾನು ಇದಕ್ಕೆ ಹೋಗಿದ್ದೆ, ಏರ್ಪೋರ್ಟ್ಗೆ ಹೋಗಿದ್ದೆ. ನಾನು ಒಬ್ಬನೇ ಹೋಗಿ ಅವ್ರಿಗೆ ಬೇಡ, ಇದನ್ನ ಪ್ರೊಸಿಷನ್ ಮಾಡೋದು ಬೇಡ ಅಂತ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ನೀವು ದಯವಿಟ್ಟು ಇದಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳಿದೆ. ನಾನು ನಮ್ಮ ಕನ್ನಡ ಧ್ವಜ ಕೊಟ್ಬಿಟ್ಟು ನಾನು ವೆಲ್ಕಮ್ ಮಾಡಿದೆ. ತಪ್ಪೇನಿದೆ? ಏನ್ ಕ್ರೈಮ್ ಮಾಡ್ಬಿಟ್ಟಿದ್ದೀನಿ ನಾನು? ನನಗೆ ಯಾವ ಮಾಹಿತಿನೂ ಇಲ್ಲ. ಐ ಆಮ್ ಟೆಲಿಂಗ್ ಯು. ಕೊಡೋಣ, ಪಾಪ ಅವ್ರಿಗೆ ರಾಜೀನಾಮೆ ಕೇಳ್ತಾ ಇದ್ದಾರೆ, ಕೊಡೋಣ. ಅವ್ರ ಆಸೆ ನೆರವೇರಿಸೋಣ. ನೋಡ್ಬೇಕು. ಯಾವ ಇಮೇಜ್ ಅವಶ್ಯಕತೆ ಇಲ್ಲ. ನಮ್ಗೆ ಜನ ಕೊಟ್ಟಿರೋ ಇಮೇಜೇ ನಮ್ಗೆ ಸಾಕಾಗಿದೆ. ನಮ್ಗೇನ್ ಕೊಟ್ಟಿದೆ ಇಮೇಜ್. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಎಲ್ಲೋ ಒಂದು ಕಡೆ ಗೇಟ್ಗಳನ್ನ ಓಪನ್ ಮಾಡಬೇಡಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು ಅನ್ನುವಂತ ಮಾಹಿತಿ ಕೂಡ ಎಲ್ಲೋ ಕೇಳ್ತಾ ಇದ್ದೆ ನಾನು. ಅದು ನಿಜಾನಾ? ಇದ್ರ ಜೊತೆಗೆ ಈಗ ನಾನು ಕೇವಲ ಬೆಂಗಳೂರು ಸಚಿವನಾಗಿದೆ, ಅದಕ್ಕೋಸ್ಕರ ಹೋಗಿದ್ದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ನಿಜಕ್ಕೂ ಕೂಡ ನಡೆದಿದ್ದೇನು ಅಂತ? ದಿವಿತ್, ಬಹಳ ಪ್ರಮುಖವಾಗಿ ಈ ಇವೆಂಟ್ ಏನು ಆರ್ಗನೈಸ್ ಆಯಿತು ತರಾತುರಿಯಲ್ಲಿ ಆಗಿದೆ ಅನ್ನುವಂಥದ್ದು ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಅತಿ ಉತ್ಸಾಹದಿಂದ ಈ ಒಂದು ಇವೆಂಟ್ ಗಳನ್ನ ಆಯೋಜನೆ ಮಾಡಿರೋದೇ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಅಂತ ವಿರೋಧ ಪಕ್ಷಗಳು ಟೀಕೆಗಳನ್ನು ಮಾಡ್ತಾ ಇದಾವೆ. ವಿರೋಧ ಪಕ್ಷಗಳ ಟೀಕೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ತಿರುಗೇಟನ್ನು ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವ್ರು ಏನೇ ಆರೋಪಗಳು ಮಾಡಲಿ ಅದನ್ನು ಸಮರ್ಥವಾಗಿ ಎದುರಿಸುತ್ತೇವೆ. ಎಲ್ಲಿ ಲೋಪ ಆಗಿದೆ ಆ ಲೋಪಕ್ಕೆ ಈಗ ಸರಿಪಡಿಸುವಂತ ಕೆಲಸಗಳಾಗಿದೆ. ಲೋಪ ಆಗಿ ಹೋಗಿದೆ, ಅದನ್ನ ನಾವಂತೂ ಮರಳಿ ತರಕಂತೂ ಆಗಲ್ಲ. ಆದ್ರೆ ಆ ಲೋಪ ಯಾಕೆ ಆಯ್ತು ಅನ್ನೋದನ್ನ ನಾವು ಐಡೆಂಟಿಫೈ ಮಾಡ್ತಾ ಇದ್ದೇವೆ ಅನ್ನೋಂಥದ್ದು. ಇದನ್ನ ಬಿಜೆಪಿ ಮತ್ತು ಜೆಡಿಎಸ್ ಏನು ಅಸ್ತ್ರ ಮಾಡಿಕೊಂಡು ವಾಗ್ದಾಳಿಯನ್ನ ಮಾಡ್ತಾ ಇದ್ದೇವೆ, ಅದನ್ನ ರಾಜಕೀಯವಾಗಿ ನಾವು ಎದುರಿಸ್ತೇವೆ. ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅನ್ನುವಂತ ಒಂದು ಏನು ಬಿಜೆಪಿ ಜೆಡಿಎಸ್ ಮಾಡ್ತಿರ್ತಕ್ಕಂಥ ಆರೋಪಗಳಿಗೆ ತಿರುಗೇಟನ್ನು ಕೊಡುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಿರ್ತಕ್ಕಂಥದ್ದು ಮತ್ತು ಸಮಗ್ರವಾದಂತಹ ತನಿಖೆ ಆಗ್ತದೆ. ಸದ್ಯಕ್ಕೆ ಈಗ ಅಧಿಕಾರಿಗಳ ಒಂದು ಅಮಾನತಾಗಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಇದರಲ್ಲಿ ಯಾರ್ದೆಲ್ಲ ಪಾತ್ರ ಇದೆ ಅವರನ್ನೆಲ್ಲವನ್ನು ಕೂಡ ನಾವು ಹೊಣೆ ಮಾಡ್ತೇವೆ ಅನ್ನುವಂತ ಮಾತುಗಳನ್ನ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ.
ಒಟ್ಟಾರೆಯಾಗಿ ಈ ಸ್ಟೇಡಿಯಂನಲ್ಲಿ ನಡೆದಿರ್ತಕ್ಕಂಥ ದುರ್ಘಟನೆ ಇರಬಹುದು ಮತ್ತು ಇವೆಂಟ್ಗಳ ತರಾತುರಿ ಆಯೋಜನೆ ಇರಬಹುದು, ಈ ವಿಚಾರವಾಗಿ ವಿರೋಧ ಪಕ್ಷಗಳು ಸಿಎಂ ಹಾಗೂ ಡಿಸಿಎಂ ಗೃಹ ಸಚಿವರನ್ನ ಹೊಣೆ ಮಾಡಿ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ ಮತ್ತು ಅವರ ರಾಜೀನಾಮೆಗೆ ಕೂಡ ಒತ್ತಾಯ ಮಾಡ್ತಾ ಇದ್ದಾವೆ. ಆದ್ರೆ ಯಾವುದೇ ಕಾರಣಕ್ಕೂ ನಾವು ರಾಜೀನಾಮೆ ಕೊಡೋಲ್ಲ ಅನ್ನುವಂತ ಪಟ್ಟಣದಲ್ಲಿ ಸಿಎಂ ಡಿಸಿಎಂ ಮತ್ತು ಗೃಹ ಸಚಿವರು ಇದ್ದಾರೆ ಮತ್ತು ಇದರ ಪರ್ಯಾಯವಾಗಿ ಅಧಿಕಾರಿಗಳ ತಲೆದಂಡ ಆಗಿರ್ತಕ್ಕಂಥದ್ದು ಮತ್ತು ರಾಜಕೀಯ ಒಂದು ತಲೆದಂಡ ಆಗಿರ್ತಕ್ಕಂಥದ್ದು ಸಿಎಂ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜ್ ಅವರ ಮಾತ್ರ ತಲೆದಂಡ ಆಗಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಇದು ರಾಜಕೀಯ ಸಂಘರ್ಷ ಇನ್ನಷ್ಟು ದಿನ ಮುಂದುವರಿಯುವುದಂತೂ ದಟ್ಟವಾಗಿ ಕಾಣಿಸ್ತಾ ಇದೆ. ದ್ವಿತ್, ನಾನು ಬೆಂಗಳೂರು ಸಚಿವರಾಗಿ ಸ್ಟೇಡಿಯಂಗೆ ಹೋಗಿದ್ದೆ, ನಾನೇನು ತಪ್ಪು ಮಾಡಿಲ್ಲ ಅಂತ ಇಲ್ಲಿ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ರಾಜೀನಾಮೆ ಯಾಕೆ ಕೊಡಬೇಕು? ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಡ್ತಾ ಇರೋದು, ನಾವು ಹೆಣಗಳ ಮೇಲೆ ರಾಜಕೀಯ ಮಾಡಲ್ಲ, ಹೆಣಗಳ ಮೇಲೆ ರಾಜಕೀಯ ಮಾಡಲ್ಲ. ನನಗೆ ಘಟನೆ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ. ನನ್ನ ಹಿಂದೆ ಯಾರ್ಯಾರು ಏನೇನು ಮಾಡುತ್ತಿದ್ದಾರೆ ಎಂದು ನನಗೆ ಗೊತ್ತು. ವಿಪಕ್ಷಗಳ ರಾಜಕೀಯಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಕೊಡೋಣ, ಪಾಪ ಅವ್ರಿಗೆ ರಾಜೀನಾಮೆ ಕೇಳ್ತಾ ಇದ್ದಾರೆ, ಕೊಡೋಣ. ಅವ್ರ ಆಸೆ ನೆರವೇರ್ಸೋಣ. ನೋಡ್ಬೇಕು, ನಾವು ಯಾವ ಇಮೇಜ್ ಅವಶ್ಯಕತೆ ಇಲ್ಲ. ನಮ್ಗೆ ಜನ ಕೊಟ್ಟಿರೋ ಇಮೇಜೇ ನಮ್ಗೆ ಸಾಕಾಗಿದೆ. ನಮ್ಗೇನ್ ಕೊಟ್ಟಿದೆ ಇಮೇಜ್ ಇದೆ. ಇವತ್ತು ಜನ ಏನು ಯುವಕರು ಯಾವ ರೀತಿ ಪ್ರೀತಿಯಿಂದ ಅಭಿಮಾನದಿಂದ ಆಚರಣೆ ಮಾಡಬೇಕು ಅಂತ ಬಯಸಿದ್ರು, ಇವ್ರೇನೇನು ಟ್ವೀಟ್ ಮಾಡಿದ್ರು, ಜನತಾದಳದವ್ರು ಏನ್ ಟ್ವೀಟ್ ಮಾಡಿದ್ರು, ಬಿಜೆಪಿ ಏನ್ ಟ್ವೀಟ್ ಮಾಡಿದ್ರು, ಯಾರು ಏನೇನು ಟ್ವೀಟ್ ಮಾಡಿದ್ರು ಎಲ್ಲ ಬಿಚ್ಚಿ ತೆಗೀಲಿ. ಅವರೆಲ್ಲ ಯಾರು ಏನೇನು ಮಾತಾಡಿದ್ರು ಅಂತ ಎಲ್ಲ ನಮ್ಮ ಹತ್ರ ಇದೆ ದಾಖಲೆ. ನಾನು ಹೆಣದ ಮೇಲೆ ರಾಜಕಾರಣ ಅವ್ರು ಮಾಡ್ತಾ ಇದ್ದಾರೆ, ನಾವು ಹೆಣದ ಮೇಲೆ ರಾಜಕಾರಣ ಮಾಡ್ತಿಲ್ಲ. ನಮಗೆ ಸಿನ್ಸಿಯಾರಿಟಿ ಇದೆ. ನಾನು ಕಣ್ಣಲ್ಲಿ ನಮ್ಗೆ ನೀರು ಬಂದದಕ್ಕೆ ಬೇಕಾದ್ರೆ ಮಾಡ್ಬೋದು. ಇವ್ರು ಏನೇನು ಯಾವ ಸಂದರ್ಭದಲ್ಲಿ ಇವ್ರ ಕಣ್ಣೀರು ಏನೇನಾಯ್ತು, ನಾನು ಎಲೆಕ್ಷನ್ ಟೈಮಲ್ಲಿ ಯಾವ ಜಿಲ್ಲೆಯಲ್ಲಿ ಏನೇನು ನಡೆದಾಗ ಯಾರ್ಯಾರ ಕುಟುಂಬದ ವಿಚಾರಗಳನ್ನ ಈಗ ನಾನು ಮಾತಾಡಕ್ಕೆ ಹೋಗಲಿಲ್ಲ. ಆಗ ಎಷ್ಟು ಜನ ಯಾವ ಕಣ್ಣು ನೀರು ಒರೆಸಿದ್ರು, ಯಾರು ಮಾತಾಡಿದ್ರು, ಆ ಬಿಜೆಪಿಯವರೆಲ್ಲ ಮಾತಾಡಿದ್ರ ಎಲ್ಲ ಅಸೆಂಬ್ಲಿಗೆ ಇಲ್ಲಿ ಮಾತಾಡಿದ್ರೆ ಮರ್ತೋಗ್ಬಿಡ್ತವೆ. ದಾಖಲೆಗೆ ಬರ್ತದೆ, ನನಗೆ ಗೊತ್ತಿದೆ ಇದೆಲ್ಲ ಮಾತಾಡ್ತಾರೆ. ನನ್ನೇ ಬಟ್ ಮಾಡ್ಲಿ, ಏನ್ ನಂದೇನ್ ಬಟ್ಟು ನನ್ನ ಬಟ್ ಮಾಡಕ್ ಏನಿದೆ? ಅವರು ಇನ್ ವಾಟ್ ವೇ ಐ ಆಮ್ ರೆಸ್ಪಾನ್ಸಿಬಲ್? ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಉತ್ಸಾಹ ಮಾಡಿದವರು ನೀವೇ ಅಲ್ಲರಿ. ನಾನು ಆಯ್ತಪ್ಪ, KSE ಅವರು ಬರೆದ್ರು, ಕಾರ್ಯಕ್ರಮ ಮಾಡಿದ್ರು, ಕಾರ್ಯಕ್ರಮ ಇತ್ತು. ನಾನು ಬೆಂಗಳೂರು ಮಿನಿಸ್ಟ್ರು, ನನಗೆ ಕೆಲವು ಆಫೀಸರ್ಸ್ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಇವರು KSE ಅವರು ರಿಕ್ವೆಸ್ಟ್ ಮಾಡ್ಕೊಂಡ್ರು, 10 ನಿಮಿಷ ಈ ತರ ಏನೋ ಹೆಚ್ಚು ಕಮ್ಮಿ ಆಗೋದು ಕಾಣ್ತಾ ಇದೆ ಅಂತ 10 ನಿಮಿಷ ಕ್ಲೋಸ್ ಮಾಡಿ ಅಂತ. ಸ್ಟೇಡಿಯಂಗೆ ಹೋಗಿದ್ದೆ. ಏನ್ ತಪ್ಪಿದೆ? ಬೆಂಗಳೂರು ಮಿನಿಸ್ಟರ್ ಆಗಿ ನಾನು ಇದಕ್ಕೆ ಹೋಗಿದ್ದೆ, ಏರ್ಪೋರ್ಟ್ಗೆ ಹೋಗಿದ್ದೆ. ನಾನು ಒಬ್ಬನೇ ಹೋಗಿ ಅವ್ರಿಗೆ ಬೇಡ, ಇದನ್ನ ಪ್ರೊಸೆಷನ್ ಮಾಡೋದು ಬೇಡ ಅಂತ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ನೀವು ದಯವಿಟ್ಟು ಇದಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳಿದೆ. ನಾನು ನಮ್ಮ ಕನ್ನಡ ಧ್ವಜ ಕೊಟ್ಬಿಟ್ಟು ನಾನು ವೆಲ್ಕಮ್ ಮಾಡಿದೆ. ತಪ್ಪೇನಿದೆ? ಏನ್ ಕ್ರೈಮ್ ಮಾಡ್ಬಿಟ್ಟಿದ್ದೀನಿ ನಾನು? ನನಗೆ ಯಾವ ಮಾಹಿತಿನೂ ಇಲ್ಲ. ಐ ಆಮ್ ಟೆಲಿಂಗ್ ಯು. ಕೊಡೋಣ, ಪಾಪ ಅವ್ರಿಗೆ ರಾಜೀನಾಮೆ ಕೇಳ್ತಾ ಇದ್ದಾರೆ, ಕೊಡೋಣ. ಅವ್ರ ಆಸೆ ನೆರವೇರ್ಸೋಣ. ನೋಡ್ಬೇಕು, ನಾವು ಯಾವ ಇಮೇಜ್ ಅವಶ್ಯಕತೆ ಇಲ್ಲ. ನಮ್ಗೆ ಜನ ಕೊಟ್ಟಿರೋ ಇಮೇಜೇ ನಮ್ಗೆ ಸಾಕಾಗಿದೆ. ನಮ್ಗೇನ್ ಕೊಟ್ಟಿದೆ ಇಮೇಜ್. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಎಲ್ಲೋ ಒಂದು ಕಡೆ ಗೇಟ್ಗಳನ್ನ ಓಪನ್ ಮಾಡಬೇಡಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು ಅನ್ನುವಂತ ಮಾಹಿತಿ ಕೂಡ ಎಲ್ಲೋ ಕೇಳ್ತಾ ಇದ್ದೆ ನಾನು. ಅದು ನಿಜಾನಾ? ಇದ್ರ ಜೊತೆಗೆ ಈಗ ನಾನು ಕೇವಲ ಬೆಂಗಳೂರು ಸಚಿವನಾಗಿದೆ, ಅದಕ್ಕೋಸ್ಕರ ಹೋಗಿದ್ದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ನಿಜಕ್ಕೂ ಕೂಡ ನಡೆದಿದ್ದೇನು ಅಂತ? ದಿವಿತ್, ಬಹಳ ಪ್ರಮುಖವಾಗಿ ಈ ಇವೆಂಟ್ ಏನು ಆರ್ಗನೈಸ್ ಆಯಿತು ತರಾತುರಿಯಲ್ಲಿ ಆಗಿದೆ ಅನ್ನುವಂಥದ್ದು ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅತಿ ಉತ್ಸಾಹದಿಂದ ಈ ಒಂದು ಇವೆಂಟ್ ಗಳನ್ನ ಆಯೋಜನೆ ಮಾಡಿರೋದೇ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಅಂತ ವಿರೋಧ ಪಕ್ಷಗಳು ಟೀಕೆಗಳನ್ನು ಮಾಡ್ತಾ ಇದಾವೆ. ವಿರೋಧ ಪಕ್ಷಗಳ ಟೀಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿರುಗೇಟನ್ನು ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವ್ರು ಏನೇ ಆರೋಪಗಳು ಮಾಡಲಿ ಅದನ್ನು ಸಮರ್ಥವಾಗಿ ಎದುರಿಸುತ್ತೇವೆ. ಎಲ್ಲಿ ಲೋಪ ಆಗಿದೆ ಆ ಲೋಪಕ್ಕೆ ಈಗ ಸರಿಪಡಿಸುವಂತ ಕೆಲಸಗಳಾಗಿದೆ. ಲೋಪ ಆಗಿ ಹೋಗಿದೆ, ಅದನ್ನ ನಾವಂತೂ ಮರಳಿ ತರಕಂತೂ ಆಗಲ್ಲ. ಆದ್ರೆ ಆ
ಲೋಪ ಯಾಕೆ ಆಯ್ತು ಅನ್ನೋದನ್ನ ನಾವು ಐಡೆಂಟಿಫೈ ಮಾಡ್ತಾ ಇದ್ದೇವೆ ಅನ್ನುವಂಥದ್ದು. ಇದನ್ನ ಬಿಜೆಪಿ ಮತ್ತು ಜೆಡಿಎಸ್ ಏನು ಅಸ್ತ್ರ ಮಾಡಿಕೊಂಡು ವಾಗ್ದಾಳಿಯನ್ನ ಮಾಡ್ತಾ ಇದ್ದೇವೆ, ಅದನ್ನ ರಾಜಕೀಯವಾಗಿ ನಾವು ಎದುರಿಸ್ತೇವೆ. ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅನ್ನುವಂತ ಒಂದು ಏನು ಬಿಜೆಪಿ ಜೆಡಿಎಸ್ ಮಾಡ್ತಾ ಇರ್ತಕ್ಕಂಥ ಆರೋಪಗಳಿಗೆ ತಿರುಗೇಟನ್ನು ಕೊಡುವಂತ ಕೆಲಸವನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡಿರ್ತಕ್ಕಂಥದ್ದು ಮತ್ತು ಸಮಗ್ರವಾದಂತ ತನಿಖೆ ಆಗ್ತಾ ಇದೆ. ಸದ್ಯಕ್ಕೆ ಈಗ ಅಧಿಕಾರಿಗಳ ಒಂದು ಅಮಾನತ್ತಾಗಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಇದರಲ್ಲಿ ಯಾರ್ದೆಲ್ಲ ಪಾತ್ರ ಇದೆ ಅವ್ರನ್ನೆಲ್ಲವನ್ನೂ ಕೂಡ ನಾವು ಹೊಣೆ ಮಾಡ್ತೇವೆ ಅನ್ನುವಂತ ಮಾತುಗಳನ್ನು ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಸ್ಟೇಡಿಯಂನಲ್ಲಿ ನಡೆದಿರ್ತಕ್ಕಂಥ ದುರ್ಘಟನೆ ಇರಬಹುದು ಮತ್ತು ಇವೆಂಟ್ಗಳ ತರಾತುರಿ ಆಯೋಜನೆ ಇರಬಹುದು, ಈ ವಿಚಾರವಾಗಿ ವಿರೋಧ ಪಕ್ಷಗಳು ಸಿಎಂ ಹಾಗೂ ಡಿಸಿಎಂ ಗೃಹ ಸಚಿವರನ್ನ ಹೊಣೆ ಮಾಡಿ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ ಮತ್ತು ಅವರ ರಾಜೀನಾಮೆಗೆ ಕೂಡ ಒತ್ತಾಯ ಮಾಡ್ತಾ ಇದ್ದಾವೆ. ಆದ್ರೆ ಯಾವುದೇ ಕಾರಣಕ್ಕೂ ನಾವು ರಾಜೀನಾಮೆ ಕೊಡೋಲ್ಲ ಅನ್ನುವಂತ ಪಟ್ಟಣದಲ್ಲಿ ಸಿಎಂ, ಡಿಸಿಎಂ ಮತ್ತು ಗೃಹ ಸಚಿವರು ಇದ್ದಾರೆ ಮತ್ತು ಇದರ ಪರ್ಯಾಯವಾಗಿ ಅಧಿಕಾರಿಗಳ ತಲೆದಂಡ ಆಗಿರ್ತಕ್ಕಂಥದ್ದು ಮತ್ತು ರಾಜಕೀಯ ಒಂದು ತಲೆದಂಡ ಆಗಿರ್ತಕ್ಕಂಥದ್ದು ಸಿಎಂ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜ್ ಅವರ ಮಾತ್ರ ತಲೆದಂಡ ಆಗಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಇದು ರಾಜಕೀಯ ಸಂಘರ್ಷ ಇನ್ನಷ್ಟು ದಿನ ಮುಂದುವರಿಯುವುದಂತೂ ದಟ್ಟವಾಗಿ ಕಾಣಿಸ್ತಾ ಇದೆ. ದಿವಿತ್.